ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಪರಿಶ್ರಮ ಚಾನಲಿಂದ ಅನಂತ್ ಹೆಗಡೆ. ಇವತ್ತು ನಾವು ನನ್ನ ಮಕ್ಕಳು ಇಬ್ಬರು ಬೆಂಗಳೂರಿಂದ ಬಂದಿದ್ದಾರೆ, ಅವ್ರ ಫ್ರೆಂಡ್ಸ್ ಬಂದಿದ್ದಾರೆ. ನಾವೆಲ್ಲರೂ ಸೇರಿಕೊಂಡು ಇವತ್ತು ಇಲ್ಲಿ ಕಾಣೋ ಈ ಗುಡ್ಡದ ತುದಿ ಹೋಗಬೇಕು, ಟ್ರೆಕ್ಕಿಂಗ್. ಇವನು ಶ್ರೀಕೃಷ್ಣ ಅಂತ ನನ್ನ ದೊಡ್ಡವನ ಮಗ. ಇವರು ಫ್ರೆಂಡು. ಹೆಸರು ನಿಮ್ಮದು? ಅರುಣ್. ಹಾಗೂ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಹೆಗಡೆ. ಇವು 4 ಜನ ನಾವು ಈ ಗುಡ್ಡದ ಮೇಲೆ ಹೋಗ್ತಾ ಇದ್ದೇವೆ ಟ್ರೆಕ್ಕಿಂಗು. ಮಳೆಗಾಲ ತುಂಬ ಜೋರಿದೆ, ಗುಡ್ಡ ಹತ್ತೋದು ಕಷ್ಟ. ನೀವೆಲ್ಲ ನೋಡ್ತಾ ಇರಿ ಯಾವ ರೀತಿ ಟ್ರೆಕ್ಕಿಂಗ್ ಆಗುತ್ತೆ ಅಂತ. ಥ್ಯಾಂಕ್ ಯು. ಈಗ ನಾವು ಹೊರಟಿದ್ದೇವೆ. ಇಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಆಗುತ್ತೆ ಹೋಗಲಿಕ್ಕೆ. ಸ್ವಲ್ಪ ಮಡ್ ರೋಡು ಆ ರೋಡ್ ಎಲ್ಲ ಸಿಗುತ್ತೆ. ಹೋಗ್ತಾ ಇರೋದು ನಮ್ಮ ಮಾವನ ಮನೆ ಹತ್ರ ಹೋಗಬೇಕು. ಅಲ್ಲಿ ಹೋದ್ಮೇಲೆ ಗುಡ್ಡ ಹತ್ತೋದು. ಇದು ನಮ್ಮೂರ ದೇವಸ್ಥಾನ. ಇದು ಆಂಜನೇಯ ದೇವಸ್ಥಾನ ಅಂತ ಇದೆ. ಇಲ್ಲೇ ಹಿಂಗೊಂದು ರೌಂಡ್ ಹೋಗಿ ಬಂದ್ಬಿಡ್ಲಾಯ್ತು ಘಟ್ಟಕ್ಕೆ. ಯಾಕೆ? ಇವರು ನಮ್ಮ ಭಾವನವರು. ಇವ್ರ ತಂಗಿನ ನನಗೆ ಕೊಟ್ಟಿದ್ದು. ಒಂದೇ ಊರು ನಮ್ದಿಬ್ರಿದ್ದು. ಕಾರ್ತಿಕನ್ ಫ್ರೆಂಡ್. ಅವರು ಕಾರ್ತಿಕನ್ ಫ್ರೆಂಡ್. ನಿಮ್ಮ ಹತ್ರ ಅರುಣ್. ಸರಿ, ಬತ್ತಿ. ಇದೇ ನಮ್ಮೂರು ಘಟ್ಟಕ್ಕೆ ಹೋಗೋದು ಸ್ಟಾರ್ಟಿಂಗ್ ಪಾಯಿಂಟು. ಇಲ್ಲಿಂದ ಸುಮಾರು 1-1.5 ಕಿಲೋಮೀಟ್ರ್ ಮೇಲೆ ಹತ್ತಬೇಕು. ಮಳೆ ಬರ್ತಾ ಇದೆ, ನೋಡೋಣ ಏನಾಗುತ್ತೆ ಅಂತ ಸ್ಟಾರ್ಟ್ ಮಾಡಿದ್ದೇವೆ. ಬನ್ನಿ. ಕಾಡನ್ನು ದಾಟಿ ಗುಡ್ಡ ಹತ್ತಾ ಇದ್ದೇವೆ ಈಗ. ಇಲ್ಲೇ ಮೇಲ್ಗಡೆ ಹೋಗಬೇಕು. ಮಳೆ ತುಂಬ ಜೋರಾಗುತ್ತೇನಾ. ಆ್ಯಕ್ಚುಲಿ ನನಗೇನು ಗೊತ್ತಾ, ಇದು ಚಿಕ್ಕವನಿದ್ದಾಗ ತುಂಬ ಪ್ರತಿದಿನ ಹತ್ತಿದ್ದೆ. ಬಟ್ ಈಗ ಏನಾಗಿದೆ ಅಂದರೆ ನನಗೀಗ 71 ಇಯರ್ಸ್. ಈ ಟೈಮಲ್ಲಿ ಗುಡ್ಡ ಹತ್ತೋದು ಅಂದರೆ ತುಂಬ ಕಷ್ಟ. ಆದರೂ ಮಕ್ಕಳು ಒತ್ತಾಯ ಮಾಡ್ತಾಯಿದ್ದಾರೆ ಅಂತ ನಾನು ಒಂದು ದಮ್ ಮಾಡ್ತಾಯಿದ್ದೇನೆ. ಏನಾಗುತ್ತೆ ಅಂತ ನೋಡಬೇಕು. ಇದು ನಾವೀಗ ಗುಡ್ಡ ಹತ್ತಾ ಇದ್ದೇವೆ. ಇಲ್ಲಿ ಮೊದಲೆಲ್ಲ ಈ ರೀತಿ ಗಿಡಗಳು ಮರಗಳು ಇರಲಿಲ್ಲ, ಬೋಳ್ ಗುಡ್ಡ ಆಗಿತ್ತು. ಈಗ ಜನವಸತಿ ಕಡಿಮೆ, ಹಾಗಾಗಿ ಭಾಳಷ್ಟು ಮಟ್ಟಿಗಳು ಬೆಳ್ಕೊಂಡಿದ್ದಾವೆ. ಸರಾಗವಾಗಿ ಮೇಲೆ ಹತ್ಲಿಕ್ಕೆ ಆಗಲ್ಲ. ಈಗ ಎಲ್ಲ ಕಾಲು ದಾರಿಲೇ ಹೋಗಬೇಕು, ದೊಡ್ಡ ದಾರಿ ಇಲ್ಲ. ಗೊತ್ತಿದ್ದವ್ರು ಮಾತ್ರ ಈ ದಾರಿಲಿ ಬರ್ಬೋದು, ಎಲ್ಲರೂ ಬರಲಿಕ್ಕಾಗಲ್ಲ. ಇಲ್ಲಿ ಮತ್ತೆ ಎರಡೂ ಕಡೆ ಘಟ್ಟ ಇರೋದ್ರಿಂದ ಕಾಡಿನ ಜಾಸ್ತಿ. ನೋಡಿ, ಸುಮಾರು ನಾವೀಗ ಬುಡದಲ್ಲಿ ಬಂದಿದ್ದೇವೆ. ಇನ್ನು ಮೇಲೆ ಹತ್ತಬೇಕು. ಇಲ್ಲಿ ಸ್ಲಿಪ್ಪರ್ ಜಾರ್ತದೆ, ನಯಸ್ ಮಣ್ಣಾದ್ರಿಂದ ತುಂಬ ಹುಷಾರಾಗಿ ಹತ್ತಬೇಕು, ಇಲ್ಲ ಅಂದರೆ ಜಾರ್ ಕೆಳಗೆ ಬೀಳ್ತವೆ. ಮಳೆ ಬಂದಿದ್ದರಿಂದ ಜಾರಿಕೆ ಆಗ್ಬಿಟ್ಟಿದೆ ಈಗ.
ಈಗ ನಾವು ಇದು ಫಸ್ಟ್ ಸ್ಟೆಪ್ ಹತ್ತು ಬಂದಿದ್ದೇವೆ, ಇನ್ನು ಸೆಕೆಂಡ್ ಸ್ಟೆಪ್ಪಿಗೆ ಹೋಗ್ತೇವೆ ಈಗ. ಅದು ಇನ್ನೂ ಹೈಟಲ್ಲಿದೆ ಇದು ಜಾಗ, ನೋಡೋಣ ಮುಂದೆ ನಾವು ಬನ್ನಿ. ಈ ಮುಳ್ಳೆಲ್ಲ ಏನಾದ್ರು ಮೈ ಕಪ್ಕೊಂಡ್ರೆ ಚರ್ಮ ಕಿತ್ತು ಬರುತ್ತೆ. ಹೊರಗೆ ಮುಳ್ಳು ಅಂತೇವೆ ಅದಕ್ಕೆ. ಅದನ್ನೆಲ್ಲ ತೆಕ್ಕೊಂಡು ಬರಬೇಕು, ದಾರಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬರಬೇಕು. ನಮಗೆ ಹೋಗೋ ಅಭ್ಯಾಸ ಇದೆ, ಬರ್ತೇವೆ. ಹೊಸಬ್ರು ಬಂದವರಿಗೆ ತುಂಬ ಕಷ್ಟ ಆಗುತ್ತೆ ಅದು. ನಮ್ಮದು ಇಲ್ಲಿ ಈಗ ಬಲಗಡೆ ಹೋದರೆ ನಮ್ಮೂರು, ಇದು ಮೇಲ್ಗಡೆ ಹೋದರೆ ಗುಡ್ಡ ಬರ್ತದೆ. ನೋಡಿ, ಇದು ಬಿಚ್ಚೆಕಾಯಿ ಅಂತ. ಇದು ಹಣ್ಣಾದರೆ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮಲ್ಲಿ ಹಳ್ಳಿ ಕಡೆ ಎಲ್ಲ ತುಂಬ ಗಿಡ ಇದ್ದಾವೆ. ಇದು ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲ. ಇದು ಪಶ್ಚಿಮ ಘಟ್ಟದ ಸಾಲು, ಇಲ್ಲಿಂದ ಪೂರ್ಣ ಲಾಸ್ಟ್ ಗೋವಾವರೆಗೂ ಹೋಗುತ್ತೆ. ಇದ್ರ ಆ ಕಡೆ ಶರಾವತಿ ಹಿನ್ನೀರು ಬಂತು, ಅಲ್ಲಿ ಆಣೆಕಟ್ಟು ಹಾಕಿದ್ದಾರೆ, ಲಿಂಗನಮಕ್ಕಿ ಆಣೆಕಟ್ಟು. ಆ ನೀರು ಅಲ್ಲಿ ಸ್ಟಾಕ್ ಆಗುತ್ತೆ. ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಒಂದು ಕಡೆ ಎಲ್ಲ ಊರು, ತೋಟ, ಮನೆ, ಗದ್ದೆ ಇವುಗಳನ್ನೆಲ್ಲ ನೋಡ್ಬೋದು. ಇನ್ನೊಂದು ಕಡೆಯಲ್ಲಿ ಶರಾವತಿ ಹಿನ್ನೀರಿನ ಒಂದು ಸೌಂದರ್ಯ ತುಂಬ ಚೆನ್ನಾಗಿ ಕಾಣುತ್ತೆ ಗುಡ್ಡ ತುದಿಗೆ ಹೋದರೆ. ಇಲ್ಲಿಂದ ನೋಡಿದರೆ ನಮ್ಮೂರು ವ್ಯೂ ಪೂರ್ಣ ಕಾಣುತ್ತೆ ನೋಡಿ. ಅಲ್ಲಿ ಕೆಳಗೆ ತೋಟ ಗದ್ದೆ ಎಲ್ಲ ಕಾಣುತ್ತಲ್ಲ, ಇದೇ ನಮ್ಮೂರು ಈ ಪೂರ್ಣ.
ನೋಡಿ, ಇದಿಷ್ಟು ಲಿಂಗನಮಕ್ಕಿ ಜಲಾಶಯದ ನೀರು. ಭಾಳ ಅಣೆಕಟ್ಟಿನ ನೀರು ಪೂರ್ಣ ಇಲ್ಲಿ ನಿಲ್ಲುತ್ತೆ. ಈ ವರ್ಷ ತುಂಬಿಲ್ಲ. ಈ ಗುಡ್ಡದ ಆಚೆ ಹೋದರೆ ನಮ್ಮದು ಊರು ಮತ್ತು ತೋಟ, ಮನೆ, ಗದ್ದೆ ಎಲ್ಲ ಆ ಕಡೆ ಬಂತು. ಇದು ಪಶ್ಚಿಮ ಘಟ್ಟ ಸಾಲು. ಈಗ ನನಗೆ 71 ವರ್ಷ ವಯಸ್ಸಾಗಿದೆ. ಇನ್ನು ಬಹುಶಃ ಈ ಘಟ್ಟ ಹತ್ತಲಿಕ್ಕೆ ಆಗೋದಿಲ್ಲ. ಇದೇ ಲಾಸ್ಟ್ ಟೈಮ್ ಅಂತ ನನಗನ್ಸುತ್ತೆ. ಇನ್ಯಾರು ಯಾವಾಗಲೂ ಹತ್ತೋದಿಲ್ಲ ಇಲ್ಲಿ ಯಾರೂ ಹೊಸದಾಗಿ ಪ್ರವಾಸಿಗರು ಬರೋದಿಲ್ಲ. ಏಕೆಂದರೆ ಇಲ್ಲಿ ಪ್ಲ್ಯಾಸ್ಟಿಕ್ಕು ಅದು ಇದು ಎಲ್ಲ ಹಾಕಿ ಹೋಗ್ತಾರೆ. ಹಾಗಾಗಿ ಇಲ್ಲಿ ಯಾರಿನ್ನೂ ಅಲೋ ಮಾಡೋದಿಲ್ಲ. ಇಲ್ಲಿ ನಮ್ಮ ಫ್ರೆಂಡ್ಸ್ ಯಾರು ಬಂದರೆ ಮಾತ್ರ ನಾವು ಇಲ್ಲಿ ಅಲೋ ಮಾಡೋದು, ಕರ್ಕೊಬಂದು ತೋರಿಸಿ ಹಾಗೆ ಕರ್ಕೊಂಡು ಹೋಗ್ತೇವೆ. ಮತ್ತಿನ್ಯಾರಿಗೂ ಇಲ್ಲಿ ನೋಡಲಿಕ್ಕೆ ಬಿಡಲ್ಲ. ಇಲ್ಲಿ ಬಂದಾಗ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ ಮತ್ತು ಭಾಳ ಖುಷಿ ಆಗುತ್ತೆ. ಹಲೋ ಫ್ರೆಂಡ್ಸ್, ನಮ್ಮ ಟ್ರೆಕ್ಕಿಂಗ್ ಹೇಗಿತ್ತು ನೋಡಿದ್ರಲ್ವಾ? ಇಲ್ಲಿಗೆ ನಮ್ಮ ಟ್ರೆಕ್ಕಿಂಗ್ ಮುಗಿಸ್ತಾ ಇದ್ದೇವೆ. ಇವರು ನಮಗೆ ಸಾಥ್ ಕೊಟ್ಟಿದ್ದಕ್ಕೆ ಭಾಳ ಖುಷಿಯಾಗಿದೆ. ಇದು ನೋಡಿ, ಇಲ್ಲಿ ಕೆಲವು ಅಪರೂಪದ ಸಸ್ಯವನ್ನು ಮರದಿಂದ ಕಿತ್ಕೊಂಡಿದ್ದೇನೆ. ಎಲ್ಲರೂ ನಮ್ಮ ಪರಿಶ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟಲ್ಲಿ ತಿಳಿಸಿ. ನೀವು ನಮ್ಮ ಜೊತೆ ಟ್ರೆಕ್ಕಿಂಗ್ ಬರಬೇಕು ಅಂದರೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.